I am your Shobha. I am going to talk about today social science quiz to all the students. Before going to start social science quiz, I am going to tell about some general knowledge. ಇವತ್ತಿನ ದಿನಮಾನಗಳು ಬಹಳ ಸೂಕ್ಷ್ಮವಾಗಿ ಬರ್ತಾ ಇದ್ದಾವೆ. ಯಾವಾಗ ಯಾವ ಟೈಮ್ ಏನಾಗುತ್ತಾ ಅಂತ ಅನ್ನೋದು ಗೊತ್ತಿಲ್ಲ. ಸೊ ನಾವು ಜಾಗ್ರತೆ ವಹಿಸಬೇಕಾಗಿದ್ದು ಬಹಳ ಮುಖ್ಯವಾಗೈತಿ ಅಂತ ಹೇಳ್ಬೋದು. ಯಾಕೆ ಮುಖ್ಯವಾಗೈತಿ ಅಂತ ಹೇಳಬೇಕು ಅಂತಂದ್ರೆ, ಇವತ್ತಿನ ದಿವಸ ಕೊರೋನಾ ಬಂದೈತಿ. ಒಂದು ದಿವಸ ಅಲ್ಲ, 3-4 ತಿಂಗಳು ಬಿಡ್ತೈತಿ. ಬಹಳ ದಿವಸ ಚಾಲು ಆಗುತ್ತೆ, ಮತ್ತೆ ಕುಂದಿರ್ತೈತಿ, ಮತ್ತೆ ಚಾಲು ಆಕತ್ತೆ. ಇವೆಲ್ಲ ಏನಪ್ಪ ಸೂಚಿಸ್ತೈತಿ ಅಂದರೆ, ಈ ಕಡೆ ರಾಜಕೀಯ ಪಿಕಲಾಟ, ಈ ಕಡೆ ಎಜುಕೇಷನ್ ಪಿಕಲಾಟ, ಆ ಕಡೆ ಕೆಲಸನೂ ಇಲ್ಲ, ಮನೆಯಾಗ ಉಂಡು ಕುಂದಿರ್ಬೇಕು ಅಂತಂದ್ರೆ ಬಹಳ ಬೇಸರ ಆಗತ್ತೆ. ಹಂಗಂದ್ರೆ ಮನುಷ್ಯ ಏನು ಮಾಡಬೇಕಪ್ಪ ಅಂತ ಅನ್ನೋದು ಕರೋನಾ ಪಾಠನೂ ಕಲಿಸೈತಿ. ಹಂಗನ ಎಜುಕೇಷನ್ ಸಿಸ್ಟಮು ಬದಲಾಗಬೇಕಾಗೈತಿ. ಯಾವ ರೀತಿ ಬದಲಾಗಬೇಕಾಗೈತಿ ಅಂದರೆ, ಇವತ್ತಿನ ದಿವಸದಿಂದ ಹಿಡ್ಕೊಂಡು ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಏನು ಮಾಡಿಬಿಟ್ಟಾರ, 34 ವರ್ಷಗಳಿಂದ ಇದೇ ಎಜುಕೇಷನ್ ಸಿಸ್ಟಮ್ ಐತಿ, ಇವತ್ತು ಚೇಂಜ್ ಮಾಡಿಬಿಡೋಣ, ಇಂದು ಚೇಂಜ್ ಮಾಡಿಬಿಡೋಣ ಅಂತ ಹೇಳಿದಾರೆ. ಅದಕ್ಕೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಹೆಸರು ಕೊಟ್ಟಾರ. ಇವತ್ತಿನ ನಾಳೆ ಮಾನವ ಸಂಪನ್ಮೂಲ ಇಲಾಖೆ ಹೋಗಿ ಕೇಂದ್ರ ಶಿಕ್ಷಣ ಇಲಾಖೆ ಅಂತ ಆಗುವುದು ಐತಿ. ಆದಷ್ಟು ನೀವು ಪಾಲಕರೆಲ್ಲ ಸೇರಿ ಏನು ಮಾಡಬೇಕು ಅಂತಂದ್ರೆ, ಈ ಶಿಕ್ಷಣವನ್ನು ಸ್ವಲ್ಪ ಬದಲಾವಣೆ ಮಾಡೋದ್ರಲ್ಲಿ, ಚೇಂಜ್ ಮಾಡೋದ್ರಲ್ಲಿ ನಿರತರಾಗಬೇಕಾಗತ್ತೆ. ಯಾಕಂತಂದರೆ ಇಂದಿನ ಶಿಕ್ಷಣ ಏನಾಗಬೇಕಾಗೈತಿ, ವೃತ್ತಿಪರ ಶಿಕ್ಷಣ ಆಗಬೇಕಾಗೈತಿ. ನೀವೆಲ್ಲ ಕೂಡಿ ದುಡಿಬೇಕಾಗೈತೆ. ಹಂಗೆ ಬೇರೆ ದೇಶದಾಗೂ ಕೂಡ ಶಿಕ್ಷಣ ಚೇಂಜ್ ಐತೆ. ಸಣ್ಣ ಮಕ್ಕಳು 6ನೇ ತರಗತಿಯಿಂದ ಹಿಡ್ಕೊಂಡು ಕೋಡಿಂಗ್ ಮಾಡ್ತಾರೆ, ಅದರಿಂದ ಆ್ಯಪ್ ರೆಡಿ ಮಾಡ್ತಾರೆ. ಆ ರೆಡಿ ಮಾಡಿದ ಆ್ಯಪ್ಗಳು ಕೂಡ ನಮಗೆ ಉಪಯೋಗ ಆಗ್ತವೆ. ವೆಬ್ಸೈಟ್ ಮಾಡ್ತಿರ್ತಾರೆ. ಅದು ಶಿಕ್ಷಣ ಇಲಾಖೆ ಒಳಗೆ ಬಂದುಬಿಡ್ತೈತೆ, ಅದು ಕಲ್ತು ಬಿಡ್ತಾರೆ ಮಕ್ಕಳು. ಜೊತೆಗೆ ಮೊಬೈಲ್ ಮಾಡೋದು, ಕಸಬರಗಿ ಮಾಡೋದು, ಕುಂಕುಮ ಮಾಡೋದು, ನೇಯ್ಗೆ ಮಾಡೋದು, ಹಲವಾರು ಪ್ರತಿಭೆಗಳು ಏನಿದಾವಲ್ಲ ಅವು ಶಾಲೆ ಒಳಗನ ಮಕ್ಕಳು ಕಲ್ತು ಬಿಟ್ರು ಅಂತಂದ್ರೆ ಮುಂದೆ ತಮ್ಮ ಜೀವನೋಪಾಯಕ್ಕೆ ಏನಾದರೂ ಅಳವಡಿಸ್ಕೋತಾರ ಅಂತನೂ ಒಂದು ಕೆಲಸ ಸಿಗ್ತೈತಿ ಅಂತನೂ ಒಂದು ಭಾವನೆ ಹುಟ್ಟತೈತಿ. ಬರೀ ಗೌರ್ಮೆಂಟ್ ಜಾಬ್ ಸಿಕ್ಕರೆ ನಡೆಯಂಗಿಲ್ಲ. ಎಲ್ಲ ಜಾಬ್ಗಳನ್ನು ಪಡ್ಕೋಬೇಕು ಅಂತಂದ್ರೆ, ನಾಲೆಜ್ ಬರಬೇಕು ಅಂತಂದ್ರೆ ಕೆಲವೊಂದು ನಮ್ಮಲ್ಲಿ ಕೌಶಲ್ಯಗಳು ಕೂಡ ಬೆಳಿಬೇಕಾಗತ್ತೆ. ಸೊ ಇವತ್ತಿನ ದಿನಮಾನದಾಗ 10-3-3-4 ಅನ್ನೋ ಶಿಕ್ಷಣವನ್ನು ತಗೊಂಡು ಬಂದಿದ್ದಾರೆ ಮೋದಿಯವರು. ಈ 5-3-3-4 ಅಂತಲೂ ಏನು ಶಿಕ್ಷಣ ಐತಲ್ಲ, 5 ಅಂದ್ರೆ 2 ನರ್ಸರಿ, 1-2-3 ಪ್ರೈಮರಿ ಸೆಕ್ಷನ್ದಾಗ ಹೋಗ್ತಾವೆ. ಅದು ಪ್ರೀ ಪ್ರೈಮರಿ ಅಂತ ಹೇಳಿ ಕರಿಬಹುದು. ಇನ್ನು ಮುಂದಿನ ಶಿಕ್ಷಣ ಏನೈತಲ್ಲ, 6-7-8 ಪ್ರೈಮರಿ ಶಿಕ್ಷಣ ಅಂಥೇಳಿ ಕೊಡ್ತೀವಿ. ಅಲ್ಲಿ SS, ವಿಜ್ಞಾನ ಬೇಸಿಕ್ಕಾಗಿ ನಾವು ಕೊಡ್ಬೋದು, ನಾಲೆಜ್ಗಳನ್ನು ಕೊಡ್ಬೋದು. ಅದ್ರ ನಂತರ ಬರೋ ಶಿಕ್ಷಣ 9, 10, 11, 12 ಏನಪ್ಪ ಅಂದರೆ ಶಿಕ್ಷಣದಾಗ ಅದು ಶಾಲಾ ವ್ಯವಸ್ಥೆ ಒಳಗೆ 18 ವರ್ಷದ ಒಳಗೆ ಏನು ಕಲಿತೇವಲ್ಲ ಆ ಶಿಕ್ಷಣ ಬರ್ತೈತಿ ಅಂತ ಹೇಳ್ಬೋದು. ಇಲ್ಲಿ ಎಲ್ಲರಿಗೂ ಅವಕಾಶ ಐತಿ. ಪಾಲಕರಿಗೂ ಅವಕಾಶ ಐತಿ, ಟೀಚರ್ಸ್ಗಳಿಗೂ ಅವಕಾಶ ಐತಿ, ವೃತ್ತಿ ಒಳಗೆ ಯಾರು ಮುಂದುವರಿತಾರೋ ಅವ್ರಿಗೂ ಕೂಡ ಅವಕಾಶ ಐತಿ ಅಂತ ಹೇಳ್ಬೋದು. ಸೊ ಆದಷ್ಟು ಬೇಗ ಹೊಸ ಶಿಕ್ಷಣ ನೀತಿ ಜಲ್ದಿ ಎಲ್ಲ ಸ್ಕೂಲ್ಗಳಿಗೂ ಅಪ್ಲೈ ಆಗಿ ಜಲ್ದಿ ಬರಲಿ, ಎಲ್ಲರಿಗೂ ನೌಕರಿ ಕೊಡಲಿ, ಎಲ್ಲರಿಗೂ ಕೆಲಸ ಕೊಡಲಿ, ಎಲ್ಲರೂ ಕೂಡ ನಮ್ಮ ದೇಶವನ್ನು ಮುಂದೂಡಲಿಕ್ಕೆ ಪ್ರಯತ್ನ ಮಾಡಲಿ, ಅಂದರೆ ಅಭಿವೃದ್ಧಿಗೆ ತರಲಿಕ್ಕೆ ಪ್ರಯತ್ನ ಮಾಡಲಿ ಅಂತ ತಿಳ್ಕೊಂಡು ನಾ ಹಾರೈಸಿ ಈಗ ನಮ್ಮದು SS ಕ್ವಶನ್ಸ್ಗಳನ್ನು ನಾವು ಕೇಳೋಣ.
Which place the Ottoman Turks occupied in 1453? When was Battle of Buxar fought in? Who implemented doctrine of lapse implemented? In which year Regulating Act implemented? In which war Tipu died? Who started Brahma Samaja? Who was the first woman governor? Who fought against apartheid in South Asia? By which country helped Bokaro steel plant established? Which Indian article declares education facility? ಯಾವ ಪ್ಲೇಸನ್ನು ಅಟೋಮನ್ ಟರ್ಕರು ವಶಪಡಿಸಿಕೊಂಡರು? ಬಕ್ಸಾರ್ ಕದನ ಯಾವಾಗ ನಡೆಯಿತು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಯಾರು ಜಾರಿಗೆ ತಂದರು? ರೆಗ್ಯುಲೇಟಿಂಗ್ ಆ್ಯಕ್ಟ್ ಪಾಸ್ ಆದ ಯಾವ ವರ್ಷ? ಟಿಪ್ಪು ಸುಲ್ತಾನ್ ಯಾವ ಯುದ್ಧದಲ್ಲಿ ತೀರಿಕೊಂಡನು ಅಥವಾ ಮಡಿದನು? ಬ್ರಹ್ಮ ಸಮಾಜವನ್ನು ಯಾರು ಸ್ಥಾಪನೆ ಮಾಡಿದರು? ಯಾರು ಪ್ರಥಮ ಮಹಿಳಾ ಗವರ್ನರ್ ಆಗಿದ್ದರು? ಭಾರತ ದೇಶದ್ದು ಸೌತ್ ಏಷಿಯಾ, ದಕ್ಷಿಣ ಏಷ್ಯಾದಲ್ಲಿ ಮೊಟ್ಟ ಮೊದಲು ಅಪಾರ್ಥೈಡ್ ಎಂಬ ಪದದ ಮೇರೆಗೆ ಯಾರು ಅಲ್ಲಿ ಹೋರಾಟ ಮಾಡಿದರು? ಬೊಕಾರೋ ಸ್ಟೀಲ್ ಪ್ಲ್ಯಾಂಟನ್ನು ನಮ್ಮ ದೇಶದಲ್ಲಿ ಯಾವ ದೇಶದಿಂದ ಸಹಾಯ ತೆಗೆದುಕೊಳ್ಳಲಾಯಿತು? ಭಾರತ ದೇಶದ ಸಂವಿಧಾನದ ಮೇರೆಗೆ ಯಾವ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಎಜುಕೇಷನ್ ಫೆಸಿಲಿಟಿಯನ್ನು ಕೊಡುತ್ತದೆ? ನೆಕ್ಸ್ಟ್ 11ನೇದು, ನೇಮ್ ದ ಬೌಂಡ್ರಿ ಲೈನ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ವಿಚ್ ಇಸ್ ಹೈಯೆಸ್ಟ್ ಪೀಕ್ ಇನ್ ಸೌತ್ ಇಂಡಿಯಾ? ವಿಚ್ ಟೈಪ್ ಆಫ್ ಕ್ಲೈಮೇಟ್ ಇಂಡಿಯಾ ಹ್ಯಾಸ್? Where river Indus rises? Which is the largest rice producing state in India? In India, which bank is the Bankers Bank? For which crop mountain soil suitable for? Who is chairperson of Wipro? Who established Satyashodhaka Samaja in 1873? Which article prohibits untouchability? ಅದು ಯು ಎನ್ ಆಗಿತ್ತು, ಆದರೆ ಸ್ವಲ್ಪ ರಾಂಗ್ ಆಗೈತಿ. ಯು ಎನ್ ನೀವು ಮಾಡ್ಕೊಂಡ್ಬಿಡ್ರಿ. ಭಾರತ ಮತ್ತು ಪಾಕಿಸ್ತಾನದ ಬೌಂಡ್ರಿ ಲೈನ್ಗೆ ಏನಂತ ಕರೀತಾರೆ? ದಕ್ಷಿಣ ಭಾರತದ ಅತಿ ಎತ್ತರ ಪರ್ವತ ಯಾವುದು? ನಮ್ಮ ಭಾರತ ದೇಶದಲ್ಲಿ ಕ್ಲೈಮೇಟ್ ಯಾವ ಟೈಪ್ ಇದೆ? ವಾಯುಗುಣ ಯಾವ ಟೈಪ್ ಇದೆ? ಹಿಂದೂ ರಿವರ್ ಎಲ್ಲಿ ಉಗಮವಾಗಿದೆ? ಅತಿ ಹೆಚ್ಚು ಅಕ್ಕಿಯನ್ನು ಬೆಳೆಯುವಂಥ ರಾಜ್ಯ ಭಾರತ ದೇಶದಲ್ಲಿ ಯಾವುದು? ಬ್ಯಾಂಕರ್ಸ್ ಬ್ಯಾಂಕ್ ಎಂದು ಯಾವ ಬ್ಯಾಂಕನ್ನು ಕರೆಯುತ್ತಾರೆ? ಪರ್ವತ ಮಣ್ಣನ್ನು ಯಾವ ಕ್ರಾಪ್ ಬೆಳೀಲಿಕ್ಕೆ ಉಪಯೋಗಿಸ್ತಾರೆ? ವಿಪ್ರೋದ ಚೇರ್ಮನ್ ಯಾರು? ಸತ್ಯಶೋಧಕ ಸಮಾಜವನ್ನು 1873ರಲ್ಲಿ ಯಾರು ಕಟ್ಟಿದರು? ಯಾವ ಆರ್ಟಿಕಲ್ಲು ಅಸ್ಪೃಶ್ಯತೆ ಬಗ್ಗೆ ತಿಳಿ ಹೇಳುವುದು, ಅದನ್ನು ತೆಗೆದು ಹಾಕುವಂತೆ ಹೇಳುವುದು? ಹೂ ಫೌಂಡೆಡ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇನ್ 1885? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟೆಡ್ ವೆನ್? Who was the first India's president? When was Second World War held? In which day Human Rights Day is celebrated? When SAARC was founded? Who led Narmada Bachao movement? When Child Marriage Prevention Act was implemented in which year? Name the first hydroelectricity power plant in India. What is Bangalore International Airport name? ಯಾರು 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ಕಟ್ಟಿದರು? ಕ್ವಿಟ್ ಇಂಡಿಯಾ ಮೂಮೆಂಟ್ ಯಾವಾಗ ಪ್ರಾರಂಭವಾಯಿತು?
ಭಾರತ ದೇಶದ ಯಾರು ಮೊಟ್ಟ ಮೊದಲು ಪ್ರೆಸಿಡೆಂಟ್ ಯಾರಾಗಿದ್ದರು, ಅಧ್ಯಕ್ಷರು ಯಾರಾಗಿದ್ದರು? ಯಾವಾಗ ಎರಡನೇ ಮಹಾಯುದ್ಧ ಪ್ರಾರಂಭವಾಯಿತು ಮತ್ತು ಎಂಡ್ ಆಯಿತು, ಅದರದ ಇಸ್ವಿ ಕೊಡ್ರಿ. ಯಾವಾಗ ಹ್ಯೂಮನ್ ರೈಟ್ಸ್ ಡೇ ಅನ್ನು ನಾವು ಆಚರಿಸುತ್ತೇವೆ? ಯಾವಾಗ ಸಾರ್ಕ್ ಕಟ್ಟಲಾಯಿತು? ನರ್ಮದಾ ಬಚಾವ್ ಚಳುವಳಿಯ ಮುಖ್ಯ ನೇತಾರರು ಯಾರು, ಅಥವಾ ಯಾರು ಸ್ಟಾರ್ಟ್ ಮಾಡಿದರು, ಪ್ರಾರಂಭ ಮಾಡಿದರು? ವೆನ್ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್, ಯಾವಾಗ ಚಿಕ್ಕ ಮಕ್ಕಳ ಮದುವೆಯನ್ನು ನಿಲ್ಲಿಸಲಾಯಿತು ಎಂಬ ಒಂದು ಕಾಯ್ದೆಯನ್ನು ಜಾರಿಗೆ ತಗೊಂಬಂದರು? ಫಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಎಲ್ಲಿ ಸ್ಥಾಪನೆ ಮಾಡಿದರು? ಭಾರತ ದೇಶದಲ್ಲಿ ಅದು ಬೆಂಗಳೂರಿನೆಂಬ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಯಾವ ಹೆಸರಿದೆ? ನೆಕ್ಸ್ಟ್, ವೇರ್ ಜಿಂದಾಲ್ ವಿಜಯನಗರ ಸ್ಟೀಲ್ ಲಿಮಿಟೆಡ್ ಈಸ್ ಲೊಕೇಟೆಡ್? ವಿಚ್ ಇಸ್ ಮೋಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಇನ್ ಇಂಡಿಯಾ? STATE ಆಗಬೇಕಾಗಿತ್ತು, ಕ್ಷಮಿಸಿ, ಸರಿಯಾಗಿ ಮಾಡಿಕೊಡ್ರಿ. ವೆನ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಎಸ್ಟಾಬ್ಲಿಷ್ಡ್, ಎಲ್ಲ ಆಗಬೇಕಾಗಿತ್ತು, ಕರೆಕ್ಟ್ ಮಾಡಿಕೊಡ್ರಿ. ವೆನ್ RBI ಎಸ್ಟಾಬ್ಲಿಷ್ಡ್? ವೆನ್ GST ಕೇಮ್ ಇನ್ ಟು ಇಫೆಕ್ಟ್ ಫ್ರಮ್? ವಾಟ್ ಈಸ್ ಫುಲ್ ಫಾರ್ಮ್ ಆಫ್ WTO? ವಾಟ್ ಈಸ್ ಇಯರ್ ಆಫ್ ಫಸ್ಟ್ ವರ್ಲ್ಡ್ ವಾರ್ ಯಾವಾಗ ನಡೀತು? When Russian Revolution started? When French Revolution started? When United Nations Organization founded? ಎಲ್ಲಿ ಜಿಂದಾಲ್ ವಿಜಯನಗರ ಸ್ಟೀಲ್ ಫ್ಯಾಕ್ಟ್ರಿ ಇದೆ? ನಮ್ಮ ಭಾರತ ದೇಶದಲ್ಲಿ ಯಾವುದು ಅತಿ ಜನಸಾಂದ್ರತೆಯ ರಾಜ್ಯವಾಗಿದೆ? ರೀಜನಲ್ ರೂರಲ್ ಬ್ಯಾಂಕ್ಗಳು ಎಲ್ಲಿವೆ ಅಥವಾ ಯಾವಾಗ ಸ್ಥಾಪನೆ ಆಯಿತು? RBI ಯಾವಾಗ ಸ್ಥಾಪನೆ ಆಯಿತು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಪ್ರಾರಂಭವಾಯಿತು? ಯಾವಾಗ GST ಜಾರಿಗೆ ಬಂತು? WTOದ ಫುಲ್ ಫಾರ್ಮ್ ಏನು? ಫಸ್ಟ್ ವರ್ಲ್ಡ್ ವಾರ್, ಮೊದಲನೇ ಮಹಾಯುದ್ಧ ಯಾವಾಗ ಪ್ರಾರಂಭವಾಯಿತು? ರಷ್ಯನ್ ಕ್ರಾಂತಿ ಯಾವಾಗ ಚಾಲುವಾಯಿತು? ಫ್ರೆಂಚ್ ರೆವಲ್ಯೂಷನ್ ಯಾವಾಗವಾಯಿತು? ಯಾವಾಗ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಜೇಷನ್ ಫೌಂಡೆಡ್ ಆಯಿತು? ದೆನ್ ಇವಕ್ಕೆಲ್ಲಕ್ಕೂ ಆನ್ಸರ್ ಹೇಳಬೇಕಪ್ಪ ಅಂತಂದ್ರೆ, ಒಂದೇದು ಕಾನ್ಸ್ಟಾಂಟಿನೋಪಲ್, ಎರಡನೇದು 1764, ಥರ್ಡ್ ಡಾಲ್ ಹೌಸಿ, ಫೋರ್ತ್ 1773, ಫೋರ್ತ್ ಆಂಗ್ಲೋ ಮೈಸೂರು ವಾರ್, ಸಿಕ್ಸ್ತ್ ರಾಜಾರಾಮ್ ಮೋಹನ್ ರಾಯ್, ಸೆವೆಂತ್ ಸರೋಜಿನಿ ನಾಯ್ಡು, ಏಟ್ತ್ ನೆಲ್ಸನ್ ಮಂಡೇಲಾ, ninth USSR, 10th 29. The Radcliffe Line, 12th Anemudi in Annamalai Range, 13th Tropical Monsoon, 14th Mount Kailash, Tibet, 15th West Bengal, 16th RBI, 17th Plantation, 18th Ajim Premji, 19th Jyotiba Phule, 20th Article 17. Then 21 to 22, Evo Hume, 22, 1942, 23, Dr. Babu Rajendra Prasad, 24, 1939 to 1945, 25 December 20, 26 1985, 27 Medha Patkar, 28 2006, 2006, 2006, 29 Darjeeling in West Bengal, 1897. Then third one Kempegowda Airport. Then 30ರಿಂದ 40ರಿಂದ ಆನ್ಸರ್ಸ್. ತೋರಣಗಲ್ಲು ಬಳ್ಳಾರಿ ಡಿಸ್ಟಿಕ್ ಕರ್ನಾಟಕ ಸ್ಟೇಟ್. 32 ಉತ್ತರ ಪ್ರದೇಶ್. 33 1976. 34 1st April 1935. 35 1st July 2017. 36 World Trade Organization. 37 1914 to 1918 ಆಗಬೇಕಾಗಿತ್ತು, ಅದು ಕ್ಷಮಿಸಿ 1818 ಅಂತ ಬರ್ತದೆ. 1914 to 1918 ಅದು. 1917, then 1989, then
1945 ಅಕ್ಟೋಬರ್ 24 ಅಂಥೇಳಿ ಹೇಳ್ಬೋದು. ಇವೆಲ್ಲ ಆನ್ಸರ್ಸ್ ಸರಿಯಾಗಿ ನೋಡ್ಕೊಂಡ್ಬಿಡ್ರಿ, ಕರೆಕ್ಟಾಗಿ ಫಾಲೋ ಮಾಡಿರಿ. ನಿಮ್ಮದು SSLC ಎಕ್ಸಾಮಕ್ಕೆ 2 ಪೇಪರ್ಸ್ ಏನಿದೆಯಲ್ಲ ಅದು 40 ಮಾರ್ಕ್ಸಿಗೆ ಏನು ಬರುತ್ತಲ್ಲ ಅದು ಈಗ ಈ ರೀತಿ ಮಾಡಲ್ ಇರ್ತೈತಿ. ಬಟ್ ಮಾಡಲ್ ಅಂದ್ರೆ MCQ ಒಳಗಿರ್ತೈತಿ. ಬಟ್ ನಾನು ನೇರವಾಗಿ ಕ್ವಶನ್ಸ್ ಕೇಳಿದ್ದೀನಿ. ಸೊ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ.